ಫಿಸಿಯೋಥೆರಪಿ ಮಾಡಲು ಮನೆಗೆ ಬಂದವಳು ಮೈಮರೆತಳು. ಅಂದು ಮನೋಜ್ ಅವನ ಸ್ನೇಹಿತ ಸಂಜಯ್ ಆಸ್ಪತ್ರೆಯಿಂದ ಮನೆಗೆ ಕರೆದುಕೊಂಡು ಬರುತ್ತಾನೆ. ಮನೆಯ ಕೆಲಸಗಾರ ಕಮರೇಶ್ ಮನೋಜ್ನನ್ನ ವೀಲ್ಚೇರ್ ಮೇಲೆ ಕೂರಿಸಿಕೊಂಡು ಒಳಗೆ ಬಂದು ಲಗೇಜ್ ಇಡಲು ಹೋಗುತ್ತಾನೆ. ಮನೋಜ್ ಕಾರ್ನ ಆಕ್ಸಿಡೆಂಟಿಂದ ನನ್ನ ಕಾಲಿನ ಸ್ವಾಧೀನ ಕಳೆದುಕೊಂಡಿರುತ್ತಾನೆ. ಆಗ ಬೇಸರದಲ್ಲಿದ್ದ ಮನೋಜ್ ನನ್ನ ನೋಡಿದ ಸಂಜಯ್, ಇನ್ನು ಸ್ವಲ್ಪ ದಿನಗಳಲ್ಲಿ ನೀನು ಮತ್ತೆ ನಡೆದಾಡುವಂತೆ ಆಗುತ್ತೀಯ, ಅದಕ್ಕಾಗಿ ನಾಳೆಯಿಂದ ಇಬ್ಬರು ಥೆರಪಿಸ್ಟ್ ಅನ್ನು ಡಾಕ್ಟರ್ ಕಳಿಸುತ್ತೇನೆಂದು ಹೇಳಿದ್ದಾರೆ ಎಂದು ಮನೋಜ್ ಸಂಜಯ್ ಸಮಾಧಾನ ಮಾಡುತ್ತಾನೆ. ಆಗ ಸಂಜಯ್, ನಾಳೆಯಿಂದ ನೀನು ಮನೆಯಿಂದಲೇ ಆಫೀಸ್ ಕೆಲಸ ಮಾಡಲು ಶುರು ಮಾಡು, ನಿನಗೂ ಬೇಜಾರು ಹೋಗುತ್ತದೆ ಎಂದು ಮನೋಜ್ಗೆ ಹೇಳಿ ಹೊರಡುವಾಗ ಕಮರೇಶ್ಗೆ ನಾಳೆ ಥೆರಪಿಸ್ಟ್ ಶ್ವೇತಾ ಮನೆಗೆ ಬರುತ್ತಾರೆ. ಮರುದಿನ ಕಮರೇಶ್ ಬಾಗಿಲು ತೆಗೆದಾಗ ಥೆರಪಿಸ್ಟ್ ಶ್ವೇತಾ ಬಂದಿರುತ್ತಾಳೆ. ಅವಳು ನೋಡಲು ತುಂಬ ಸುಂದರವಾದ ಹೆಣ್ಣಾಗಿರುತ್ತಾಳೆ. ಅವಳನ್ನು ನೋಡುತ್ತಲೇ ಕಮರೇಶ್ ಶಾಕ್ ಆಗಿ ನಿಲ್ಲುತ್ತಾನೆ. ಆಗ ಶ್ವೇತಾ, ನಾನು ಮನೋಜ್ ಅವರಿಗೆ ಥೆರಪಿ ಮಾಡಲು ಬಂದಿದ್ದೇನೆ ಎಂದು ಹೇಳುತ್ತಾಳೆ. ಆಗ ಕಮರೇಶ್ ಬನ್ನಿ ಎಂದು ಶ್ವೇತಾಳನ್ನು ಮನೋಜ್ನ ರೂಮಿಗೆ ಕರೆದುಕೊಂಡು ಹೋಗುತ್ತಾನೆ. ಆಗ ಮನೋಜ್ ಬೆಡ್ ಮೇಲೆ ಮಲಗಿಕೊಂಡು ಲ್ಯಾಪ್ಟಾಪ್ನಲ್ಲಿ ಆಫೀಸ್ ಕೆಲಸ ಮಾಡುತ್ತಿರುತ್ತಾನೆ. ಆಗ ಶ್ವೇತಾ ಮನೋಜ್ಗೆ ಪರಿಚಯ ಮಾಡಿಕೊಳ್ಳುತ್ತಾಳೆ. ಮನೋಜ್ಗೆ ಶ್ವೇತಾಳನ್ನು ನೋಡಿ ಖುಷಿಯಾಗುತ್ತದೆ. ಆಗ ಶ್ವೇತಾ ಕಮರೇಶ್ಗೆ ಬಿಸಿ ನೀರನ್ನು ತರಲು ಹೇಳಿ ಮನೋಜ್ ಕಾಲುಗಳಿಗೆ ಮಸಾಜ್ ಮಾಡಲು ಶುರು ಮಾಡುತ್ತಾಳೆ. ಆಗ ಮನೋಜ್ ಶ್ವೇತಾಳನ್ನೇ ಆಸೆಯಿಂದ ನೋಡುತ್ತಿರುತ್ತಾನೆ. ಎಷ್ಟು ಸುಂದರವಾಗಿದ್ದಾಳೆ ಎಂದು ತನ್ನ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ. ಆಗ ಕಮರೇಶ್ ಬಿಸಿ ನೀರನ್ನು ತೆಗೆದುಕೊಂಡು ಅಲ್ಲಿಗೆ ಬರುತ್ತಾನೆ. ಇಬ್ಬರಿಗೂ ಕುಡಿಯಲು ಜ್ಯೂಸ್ ಕೊಡುತ್ತಾನೆ. ಶ್ವೇತಾ ಜ್ಯೂಸ್ ಕುಡಿಯಬೇಕಾದರೆ ಕಮರೇಶ್ ಕೂಡ ಅವಳನ್ನು ಆಸೆಯಿಂದ ನೋಡಲು ಶುರು ಮಾಡುತ್ತಾನೆ. ಅದನ್ನು ಗಮನಿಸಿದ ಮನೋಜ್ ಕಮರೇಶ್ಗೆ ಹೋಗಲು ಹೇಳುತ್ತಾನೆ. ನಂತರ ಶ್ವೇತಾ ಅವನ ಕಾಲುಗಳನ್ನು ಬಟ್ಟೆಯಿಂದ ಒರೆಸಿ, ಈಗ ಹೇಗೆ ಅನಿಸುತ್ತಿದೆ ಎಂದು ಕೇಳುತ್ತಾಳೆ. ಆಗ ಮನೋಜ್, ಈಗ ಸ್ವಲ್ಪ ಆರಾಮ್ ಅನಿಸುತ್ತಿದೆ ಎಂದು ಹೇಳುತ್ತಾನೆ. ಆಗ ಶ್ವೇತಾ, ಹಾಗಾದರೆ ನಾನು ನಾಳೆಯಿಂದ ಇದೇ ಸಮಯಕ್ಕೆ ಬರುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾಳೆ. ನಂತರ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಕಮರೇಶ್ ಬಳಿ ಬಂದ ಶ್ವೇತಾ, ನನಗೆ ಕುಡಿಯಲು ನೀರು ಬೇಕೆಂದು ಕೇಳಿ ಪಡೆಯುತ್ತಾಳೆ. ನೀರು ಕುಡಿಯುವಾಗ ಬೇಕೆಂದೇ ತನ್ನ ಮೈ ಮೇಲೆ ಚೆಲ್ಲಿಕೊಳ್ಳುತ್ತಾಳೆ. ಆಗ ಕಮರೇಶ್ ಅವನ ಬಟ್ಟೆಯಿಂದ ಒರೆಸಲು ಹೋಗುತ್ತಾನೆ. ನಂತರ ಶ್ವೇತಾ, ಇನ್ನು ಮೇಲೆ ದಿನ ನಿಮ್ಮ ಯಜಮಾನರಿಗೆ ಟ್ರೀಟ್ಮೆಂಟ್ ಕೊಡಲು ಬರುತ್ತೇನೆ, ನಿಮಗೆ ಮತ್ತೆ ಸಿಗುತ್ತೇನೆ ಎಂದು ಹೇಳಿ ವಾಪಸ್ ಹೋಗುವಾಗ ಅವನಿಗೆ ಹಿಂದೆ ತಿರುಗಿ ಸ್ಮೈಲ್ ಕೊಟ್ಟು ಹೋಗುತ್ತಾಳೆ. ಅದರಿಂದ ಕಮರೇಶ್ಗೆ ತುಂಬ ಖುಷಿಯಾಗುತ್ತದೆ. ಈ ಕಡೆ ಮನೋಜ್ ಕೂಡ ಬಹಳ ಖುಷಿಯಿಂದ ಇರುತ್ತಾನೆ. ಮರುದಿನ ಮನೋಜ್ ಶ್ವೇತಾಳಿಗಾಗಿ ತನ್ನ ರೂಮ್ನಲ್ಲಿ ಕಾಯುತ್ತಿರುತ್ತಾನೆ. ಆಗ ಶ್ವೇತಾ ಮನೋಜ್ನನ್ನು ನೋಡಿ, ಇವತ್ತು ನೀವು ತುಂಬ ಹ್ಯಾಂಡ್ಸಮ್ ಆಗಿ ಕಾಣುತ್ತಿದ್ದೀರಾ ಎಂದು ಹೇಳುತ್ತಾಳೆ. ನಂತರ ಶ್ವೇತಾ ಎಂದಿನಂತೆ ಮನೋಜ್ ಕಾಲಿಗೆ ಮಸಾಜ್ ಮಾಡಲು ಶುರು ಮಾಡುತ್ತಾಳೆ. ಆಗ ಮನೋಜ್, ನಿಮಗೆ ಮದುವೆ ಆಗಿದೆಯಾ ಎಂದು ಕೇಳುತ್ತಾನೆ. ಅದಕ್ಕೆ ಶ್ವೇತಾ, ಇನ್ನೂ ಇಲ್ಲ, ಒಳ್ಳೆ ಸಂಬಂಧ ಬಂದರೆ ಆಗುತ್ತೇನೆ ಎಂದು ಹೇಳುತ್ತಾಳೆ. ಆಗ ಅವಳು ಮನೋಜ್ನ, ನಿಮಗೆ ಮದುವೆ ಆಗಿದೆಯಾ ಎಂದು ಕೇಳುತ್ತಾಳೆ. ಆಗ ಮನೋಜ್, ಇಲ್ಲ, ನನ್ನನ್ನು ಯಾರು ಪ್ರೀತಿಸುವರಿಲ್ಲ ಎಂದು ಹೇಳುತ್ತಾನೆ. ಆಗ ಶ್ವೇತಾ, ಯಾಕೆ ಹಾಗೆ ಹೇಳುತ್ತೀರಾ, ನಿಮಗೆ ಒಳ್ಳೆ ಹುಡುಗಿ ಸಿಗುತ್ತಾಳೆ ಎಂದು ಅವನ ಕೈಯನ್ನು ಹಿಡಿದು ಹೇಳುತ್ತಾಳೆ. ಆಗ ಮನೋಜ್ ಕೂಡ ಅವಳ ಮೇಲೆ ತನ್ನ ಕೈಯನ್ನು ಇಡುತ್ತಾನೆ. ಅದರಿಂದ ಶ್ವೇತಾ ನಾಚಿಕೊಳ್ಳುತ್ತಾಳೆ. ನಂತರ ನಾನೇನು ಬರುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾಳೆ. ಮತ್ತೆ ಕಮರೇಶನ್ನು ಪ್ರೀತಿಯಿಂದ ಮಾತನಾಡಿಸಿ ಅವನಿಗೆ ಸ್ಮೈಲ್ ಕೊಟ್ಟು ಮನೆಯಿಂದ ಹೋಗುತ್ತಾಳೆ. ಮರುದಿನ ಶ್ವೇತಾ ಮನೋಜ್ನ ಮನೆಯ ಗಾರ್ಡನ್ಗೆ ಕರೆದುಕೊಂಡು ಬಂದು ಅವನಿಗೆ, ಈಗ ನೀವೇ ಎದ್ದು ನಡೆಯಲು ಪ್ರಯತ್ನ ಮಾಡಿ ಎಂದು ಹೇಳುತ್ತಾಳೆ. ಅದರಂತೆ ಮನೋಜ್ ಎದ್ದು ನಡೆಯಲು ಪ್ರಯತ್ನ ಮಾಡುತ್ತಾನೆ. ಸ್ವಲ್ಪ ದೂರ ನಡೆದಂತೆ ಅವನ ಕಾಲಿನ ಶಕ್ತಿ ಕಮ್ಮಿಯಾಗಿ ಅವಳ ಮೇಲೆ ಬೀಳುತ್ತಾನೆ. ಅವಳನ್ನು ತಬ್ಬಿಕೊಳ್ಳುತ್ತಾನೆ. ಆಗ ಮನೋಜ್, ನನ್ನನ್ನು ಮದುವೆ ಆಗುತ್ತೀರಾ ಎಂದು ಕೇಳುತ್ತಾನೆ. ಆಗ ಶ್ವೇತಾ ಖುಷಿಯಿಂದ ಅವನನ್ನು ತಬ್ಬಿಕೊಳ್ಳುತ್ತಾಳೆ. ಇಬ್ಬರು ಮದುವೆ ಆಗುತ್ತದೆ. ಅಂದು ರಾತ್ರಿ ಇಬ್ಬರು ತಮ್ಮ ಮೊದಲ ರಾತ್ರಿಯನ್ನು ಆಚರಿಸಿಕೊಳ್ಳುತ್ತಾರೆ. ಮರುದಿನ ಅವರ ಮನೆಗೆ ಸಂಜಯ್ ಬರುತ್ತಾನೆ. ಆಗ ಶ್ವೇತಾ ಮನೋಜ್ನನ್ನು ಕರೆದುಕೊಂಡು ಅಲ್ಲಿಗೆ ಬರುತ್ತಾಳೆ. ಆಗ ಮನೋಜ್ ಸಂಜಯ್ಗೆ, ನನಗೆ ನಿನ್ನಿಂದ ಒಂದು ಸಹಾಯ ಆಗಬೇಕು, ನನ್ನ ಎಲ್ಲ ಲೀಗಲ್ ಡಾಕ್ಯುಮೆಂಟ್ ನನಗೆ ತಂದು ಕೊಡು, ನಾನು ಶ್ವೇತಾ ಹೆಸರನ್ನು ನಾಮಿನಿ ಮಾಡಬೇಕು ಎಂದು ಹೇಳುತ್ತಾನೆ. ಆಗ ಸಂಜಯ್ ಅದಕ್ಕೆ, ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡುತ್ತಿದ್ದೀಯಾ, ಇನ್ನೂ ಸಮಯ ಇದೆಯಲ್ಲ ಎಂದು ಹೇಳುತ್ತಾನೆ. ಆಗ ಮನೋಜ್, ನಾನು ಅಂದುಕೊಂಡ ಕೆಲಸ ಆದಷ್ಟು ಬೇಗ ಆದರೆ ಒಳ್ಳೆಯದು ಎಂದು ಹೇಳುತ್ತಾನೆ. ಆಗ ಸಂಜಯ್, ಸರಿ, ನಾನು ನಿನಗೆ ಪೇಪರ್ಸ್ ಕಳಿಸುತ್ತೇನೆ, ನೀನು ಸಹಿ ಮಾಡಿ ವಾಪಸ್ ಕಳಿಸು ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾನೆ. ನಂತರ ಶ್ವೇತಾ ಕಮರೇಶ್ ಬಳಿ ಬರುತ್ತಾಳೆ. ಯಾಕೆ ನೀನು ಸಪ್ಪಗೆ ಇದ್ದೀಯಾ ಎಂದು ಕೇಳುತ್ತಾಳೆ. ಆಗ ಕಮರೇಶ್, ಹಾಗೇನಿಲ್ಲ ಎಂದು ಹೇಳುತ್ತಾನೆ. ಆಗ ಶ್ವೇತಾ, ನನಗೂ ಈ ಮದುವೆ ಇಷ್ಟ ಇರಲಿಲ್ಲ, ನನ್ನ ಪರಿಸ್ಥಿತಿ ಮತ್ತು ನಮ್ಮ ತಾಯಿಗಾಗಿ ಈ ಮದುವೆ ಆದೆ ಎಂದು ಹೇಳುತ್ತಾಳೆ. ಆಗ ಕಮರೇಶ್, ಈಗ ನಿಮ್ಮ ಮದುವೆ ಆಗಿದೆಯಲ್ಲ ಬಿಡಿ ಎಂದು ಹೇಳುತ್ತಾನೆ. ಆಗ ಶ್ವೇತಾ, ನಿನಗೂ ಮದುವೆ ಆಗಿದೆ ಅಲ್ಲವಾ, ಆದರೆ ನಿನಗೆ ನಿನ್ನ ಹೆಂಡತಿಯಿಂದ ಹೇಗೆ ಖುಷಿ ಇಲ್ಲವೋ ಅದೇ ರೀತಿ ನನಗೂ ನನ್ನ ಗಂಡನಿಂದ ಖುಷಿ ಇಲ್ಲ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ನನಗೂ ನಿನ್ನ ಅವಶ್ಯಕತೆ ಇದೆ, ನಿನಗೂ ನನ್ನ ಅವಶ್ಯಕತೆ ಇದೆ, ನನ್ನನ್ನು ಒಪ್ಪಿಕೋ ಎಂದು ಹೇಳಿ ಕಮರೇಶನ್ನು ಒಪ್ಪಿಸಿಬಿಡುತ್ತಾಳೆ. ನಂತರ ಅವನನ್ನು ತಬ್ಬಿಕೊಳ್ಳುತ್ತಾಳೆ. ಈಗ ಆಟ ಶುರು ಆಗುತ್ತದೆ ಎಂದು ತನ್ನ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾಳೆ. ಮರುದಿನ ಶ್ವೇತಾ ಟೇಬಲ್ ಕ್ಲೀನ್ ಮಾಡುತ್ತಿರುವಾಗ ಕಮರೇಶ್ ಹಿಂದೆಯಿಂದ ನೋಡುತ್ತಿರುತ್ತಾನೆ. ಆಗ ಅದನ್ನು ನೋಡಿದ ಮನೋಜ್ ನೋಡಿಬಿಡುತ್ತಾನೆ. ನನ್ನ ಹೆಂಡತಿಯ ಮೇಲೆ ಕೆಟ್ಟ ಕಣ್ಣು ಹಾಕುತ್ತಾನಲ್ಲ ಎಂದು ತುಂಬಾ ಕೋಪ ಮಾಡಿಕೊಳ್ಳುತ್ತಾನೆ. ನಂತರ ಶ್ವೇತಾ ಮನೋಜ್ಗೆ ಎದ್ದು ನಡೆಯಲು ಕೋಲು ಕೊಡುತ್ತಾಳೆ. ಮನೋಜ್ ನಡೆಯುವಾಗ ಅವಳ ಮೇಲೆ ಬೀಳುತ್ತಾನೆ. ನಂತರ ಇಬ್ಬರು ಅಲ್ಲೇ ರೊಮ್ಯಾನ್ಸ್ ಮಾಡಿ ಸ್ವರ್ಗ ಸುಖ ಕಾಣುತ್ತಾರೆ.
ಮರುದಿನ ಶ್ವೇತಾ ಮನೋಜ್ನ ಆಫೀಸ್ಗೆ ಕಳುಹಿಸಲು ರೆಡಿ ಮಾಡುತ್ತಾಳೆ. ಸಂಜಯ್ ಬಂದು ಮನೋಜ್ನನ್ನು ಆಫೀಸ್ಗೆ ಕರೆದುಕೊಂಡು ಹೋಗುತ್ತಾನೆ. ಈ ಕಡೆ ಮನೋಜ್ ಆಫೀಸ್ಗೆ ಹೋಗುತ್ತಿದ್ದಂತೆ ಕಮಲೇಶ್ ಮತ್ತು ಶ್ವೇತಾ ರೊಮ್ಯಾನ್ಸ್ ಶುರು ಹಚ್ಚಿಕೊಳ್ಳುತ್ತಾರೆ. ಇಬ್ಬರು ಸ್ವರ್ಗ ಸುಖ ಕಾಣುತ್ತಾರೆ. ಅಂದು ಸಂಜಯ್ ಮನೆಯಲ್ಲಿ ಮನೋಜ್ ಹಾಗೂ ಸಂಜಯ್ ಎಣ್ಣೆ ಹೊಡೆಯುತ್ತಾ ಇರುತ್ತಾರೆ. ಆಗ ಮನೋಜ್ ಬೇಸರದಲ್ಲಿ ಇರುವುದನ್ನು ನೋಡಿ ಸಂಜಯ್ ಏನಾಯಿತು ಎಂದು ಕೇಳುತ್ತಾನೆ. ಆಗ ಮನೋಜ್, ನನ್ನ ಹೆಂಡತಿ ತುಂಬ ಸುಂದರವಾಗಿರುವುದರಿಂದ ನಮ್ಮ ಮನೆಯ ಕೆಲಸಗಾರ ಅವಳನ್ನೇ ಕದ್ದು ಕದ್ದು ನೋಡುತ್ತಿರುತ್ತಾನೆ. ಅದನ್ನು ನನ್ನಿಂದ ಸಹಿಸಲು ಆಗುತ್ತಿಲ್ಲ. ನಾನು ಈ ಪರಿಸ್ಥಿತಿಯಲ್ಲಿ ಏನೂ ಮಾಡಲು ಆಗುತ್ತಿಲ್ಲ ಎಂದು ಮನೋಜ್ ತುಂಬ ನೊಂದುಕೊಳ್ಳುತ್ತಾನೆ. ಆಗ ಸಂಜಯ್, ನೀನೇಕೆ ಬೇಸರ ಮಾಡಿಕೊಳ್ಳುತ್ತಿದ್ದೀಯಾ? ಅಂಥವನಿಗೆ ಏನಾದರೂ ಒಂದು ಗತಿ ಮಾಡಬೇಕು ನೀನು. ನಾನು ನಿನ್ನ ಜಾಗದಲ್ಲಿದ್ದರೆ ಅವನನ್ನು ಕೊಂದೇ ಬಿಡುತ್ತಿದ್ದೆ ಎಂದು ಹೇಳುತ್ತಾನೆ. ಅದನ್ನು ಕೇಳಿ ಮನೋಜ್ಗೆ ಶಾಕ್ ಆಗುತ್ತದೆ. ಮರುದಿನ ಎಂದಿನಂತೆ ಮನೋಜ್ ಆಫೀಸ್ಗೆ ರೆಡಿಯಾಗಿ ಮನೆಯಿಂದ ಹೊರಡುತ್ತಾನೆ. ನಂತರ ಕಮಲೇಶ್ ಶ್ವೇತಾ ಬಳಿ ಬರುತ್ತಾನೆ. ಆಗ ಶ್ವೇತಾಳನ್ನು ರೂಮಿಗೆ ಹೋಗೋಣ ಎಂದು ಕರೆಯುತ್ತಾನೆ. ಆಗ ಶ್ವೇತಾ, ನಾನು ಬೇರೆ ಗಂಡಸರ ಜೊತೆ ಮಲಗಲು ಇಷ್ಟ ಇಲ್ಲ. ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ. ನೀನು ಮನೋಜ್ಗೆ ಏನಾದರೂ ಒಂದು ಗತಿ ಕಾಣಿಸು. ಆಗ ಈ ಆಸ್ತಿಯೆಲ್ಲ ನಮಗೆ ಸಿಗುತ್ತದೆ. ನಾವಿಬ್ಬರು ಜೀವನ ಪೂರ್ತಿ ಖುಷಿಯಿಂದ ಇರಬಹುದು ಎಂದು ಕಮಲೇಶ್ನ ತಲೆ ಕೆಡಿಸುತ್ತಾಳೆ. ಆಗ ಕಮಲೇಶ್ ಮನೋಜ್ನ ಕೊಲ್ಲಲು ಒಪ್ಪಿಕೊಳ್ಳುತ್ತಾನೆ. ನಂತರ ಕಮಲೇಶ್ ಮನೆಯಿಂದ ಹೊರಡುತ್ತಾನೆ. ಆಗ ಅವರ ಮನೆಗೆ ಯಾರೋ ಬರುತ್ತಾರೆ. ಶ್ವೇತಾ ಬಾಗಿಲು ತೆಗೆದು ಅವರನ್ನು ಒಳಗೆ ಎಳೆದುಕೊಳ್ಳುತ್ತಾಳೆ. ಅದು ಬೇರೆ ಯಾರೂ ಅಲ್ಲ, ಮನೋಜ್ನ ಫ್ರೆಂಡ್ ಸಂಜಯ್ ಆಗಿರುತ್ತಾನೆ. ನಂತರ ಇಬ್ಬರು ಒಬ್ಬರಿಗೊಬ್ಬರನ್ನು ತಬ್ಬಿಕೊಳ್ಳುತ್ತಾರೆ. ಶ್ವೇತಾ ಮತ್ತು ಸಂಜಯ್ ಈ ಆಸ್ತಿಯನ್ನು ಹೊಡೆಯಲು ಪ್ಲಾನ್ ಮಾಡಿದ್ದು ಇವರಿಬ್ಬರು ಮೊದಲಿನಿಂದಲೂ ಲವರ್ಸ್ ಆಗಿರುತ್ತಾರೆ. ಆಗ ಸಂಜಯ್, ನೀನು ನಾನು ಹೇಳಿದಂತೆ ಮಾಡಿದೆ. ಈಗ ಅವರಿಬ್ಬರಿಗೂ ಒಬ್ಬರನ್ನು ಒಬ್ಬರು ಕೊಲ್ಲಲು ಕಾಯುತ್ತಿದ್ದಾರೆ. ಇನ್ನು ಮೇಲೆ ನಾನು ನೀನು ಈ ಆಸ್ತಿಯನ್ನೆಲ್ಲ ಮಜಾ ಮಾಡಬಹುದು ಎಂದು ಹೇಳಿ ಇಬ್ಬರು ರೊಮ್ಯಾನ್ಸ್ ಶುರು ಮಾಡಿ ಸ್ವರ್ಗ ಸುಖ ಕಾಣುತ್ತಾರೆ. ಆ ದಿನ ರಾತ್ರಿ ಸಂಜಯ್, ಕಮಲೇಶ್ ಮತ್ತು ಮನೋಜ್ ಎಣ್ಣೆ ಹೊಡೆಯುತ್ತಾ ಇರುತ್ತಾರೆ. ಆಗ ಸಂಜಯ್ ನನಗೆ ಸಾಕು ಎಂದು ಅಲ್ಲಿಂದ ಎದ್ದು ಹೋಗುತ್ತಾನೆ. ಆಗ ಕಮಲೇಶ್ ಮನೋಜ್ಗೆ ಹೊಡೆಯಲು ಹೋಗುತ್ತಾನೆ. ಆದರೆ ಮನೋಜ್ ಕೋಲಿನಿಂದ ಕಮಲೇಶ್ಗೆ ಹೊಡೆದು ಅವನನ್ನು ಕೆಳಗೆ ಬೀಳಿಸಿ ಅವನ ಕುತ್ತಿಗೆಯನ್ನು ಹಿಸುಕಿ ಕೊಲೆ ಮಾಡಿಬಿಡುತ್ತಾನೆ. ಎಣ್ಣೆ ನಶೆಯಲ್ಲಿದ್ದ ಮನೋಜ್ ಅದನ್ನು ತಾನೇ ವಿಡಿಯೋ ಮಾಡಿಕೊಳ್ಳುತ್ತಾನೆ. ಬೆಳಗ್ಗೆ ಮನೋಜ್ನ ಶ್ವೇತಾ ಎದ್ದೇಳಿಸುತ್ತಾಳೆ. ಆಗ ಮನೋಜ್ ಗಾಬರಿಯಿಂದ ಸಂಜಯ್ಗೆ ಕಾಲ್ ಮಾಡಿ ನಿನ್ನೆ ರಾತ್ರಿ ಏನಾಯಿತು ಎಂದು ಕೇಳುತ್ತಾನೆ. ಆಗ ಸಂಜಯ್, ಕಮಲೇಶ್ನ ನೀನೇ ಕೊಲೆ ಮಾಡಿಬಿಟ್ಟೆ, ಅದನ್ನು ನೀನು ವಿಡಿಯೋ ಮಾಡಿದ್ದೀಯಾ ಎಂದು ಆ ವಿಡಿಯೋವನ್ನು ಮನೋಜ್ಗೆ ಕಳಿಸುತ್ತಾನೆ. ಆ ವಿಡಿಯೋವನ್ನು ನೋಡಿ ಮನೋಜ್ಗೆ ದೊಡ್ಡ ಶಾಕ್ ಆಗುತ್ತದೆ. ಮನೋಜ್ ಸಂಜಯ್ ಮನೆಗೆ ಬರುತ್ತಾನೆ. ಆಗ ಸಂಜಯ್, ನಿನಗೆ ಕಮಲೇಶ್ ಮಾತ್ರ ಮೋಸ ಮಾಡಿಲ್ಲ, ನಿನ್ನ ಹೆಂಡತಿ ಶ್ವೇತಾ ಕೂಡ ಮೋಸ ಮಾಡಿದ್ದಾಳೆ ಎಂದು ಕಮಲೇಶ್ ಮೊಬೈಲ್ನಲ್ಲಿ ಶ್ವೇತಾ ಮತ್ತು ಕಮಲೇಶ್ ಸ್ವರ್ಗ ಸುಖ ಕಂಡ ವಿಡಿಯೋ ಮನೋಜ್ಗೆ ತೋರಿಸುತ್ತಾನೆ. ಅದನ್ನು ನೋಡಿ ಮನೋಜ್ ಕಣ್ಣೀರು ಹಾಕುತ್ತಾನೆ. ಮರುದಿನ ಶ್ವೇತಾ ರೂಮಿನ ಬಾಗಿಲು ತಳ್ಳುತ್ತಾಳೆ. ಆಗ ರೂಮ್ ಲಾಕ್ ಆಗಿರುತ್ತದೆ. ಆಗ ಶ್ವೇತಾ ಸ್ಮೈಲ್ ಕೊಡುತ್ತಾ ಸಂಜಯ್ಗೆ ಕಾಲ್ ಮಾಡಿ ಮನೆಗೆ ಕರೆಸುತ್ತಾಳೆ. ನಂತರ ಸಂಜಯ್ ಬಾಗಿಲು ಒಡೆದು ಒಳಗೆ ಬಂದಾಗ ಮನೋಜ್ ನೇಣು ಹಾಕಿ ಸತ್ತಿರುತ್ತಾನೆ. ಆಗ ಇಬ್ಬರು ಖುಷಿಯಾಗುತ್ತಾರೆ. ನಂತರ ಸಂಜಯ್ ಆಸ್ತಿಯ ಪತ್ರಕ್ಕೆ ಸಹಿ ಮಾಡು ಶ್ವೇತಾಗೆ ಹೇಳುತ್ತಾನೆ. ಆಗ ಶ್ವೇತಾ, ನೀನು ಮೊದಲು ನನ್ನನ್ನು ಮದುವೆಯಾಗು ಎಂದು ಹೇಳುತ್ತಾಳೆ. ಆಗ ಸಂಜಯ್, ನಾನು ನಿನ್ನನ್ನೇ ಮದುವೆಯಾಗುತ್ತೇನೆ, ನೀನು ಈಗ ಸಹಿ ಮಾಡು ಎಂದಾಗ ಶ್ವೇತಾ ನಿರಾಕರಿಸುತ್ತಾಳೆ. ನಿನ್ನನ್ನು ನಾನು ಹೇಗೆ ನಂಬುವುದು? ನೀನು ನಿನ್ನ ಗೆಳೆಯನಿಗೆ ಮೋಸ ಮಾಡಿದ್ದೀಯಾ ಎಂದು ಹೇಳುತ್ತಾಳೆ. ಆಗ ಕೋಪಗೊಂಡ ಸಂಜಯ್, ನಾನು ನಿನ್ನನ್ನು ನಂಬಿ ಈ ಮನೆಯ ಯಜಮಾನಿ ಮಾಡಿ, ಈಗ ನೀನು ನನ್ನ ಮಾತನ್ನು ಕೇಳದಿದ್ದರೆ ನಿನ್ನ ಕತೆ ಮುಗಿಸುತ್ತೇನೆ ಎಂದು ಅವಳನ್ನು ಕೊಲ್ಲಲು ಹೋಗುತ್ತಾನೆ. ಆಗ ಇಬ್ಬರ ನಡುವೆ ಜಗಳ ಶುರುವಾಗಿ ಶ್ವೇತಾ ಅಲ್ಲಿಂದ ತಪ್ಪಿಸಿಕೊಂಡು ಹೋಗಲು ನೋಡುತ್ತಾಳೆ. ಆಗ ಅಲ್ಲಿಗೆ ಪೊಲೀಸರು ಇಬ್ಬರನ್ನು ಹಿಡಿದುಕೊಳ್ಳುತ್ತಾರೆ. ಆಗ ಸಂಜಯ್ ನಡೆದ ವಿಚಾರವನ್ನೆಲ್ಲ ಪೊಲೀಸರಿಗೆ ತಿಳಿಸುತ್ತಾನೆ. ನನಗೆ ಇವಳು ಕೂಡ ಸಹಾಯ ಮಾಡಿದ್ದಾಳೆ ಎಂದು ಪೊಲೀಸರಿಗೆ ಹೇಳುತ್ತಾನೆ. ಆಗ ಪೊಲೀಸರು ಮನೋಜ್ ಸಾಯುವ ಮೊದಲು ನಮಗೆ ಕರೆ ಮಾಡಿ ನಡೆದ ವಿಷಯವನ್ನೆಲ್ಲ ಹೇಳಿದ್ದಾರೆ ಎಂದು ಹೇಳುತ್ತಾರೆ. ಆಗ ಸಂಜಯ್, ಇವಳು ಕಮಲೇಶ್ ಜೊತೆ ಕೆಟ್ಟ ಸಂಬಂಧ ಇಟ್ಟುಕೊಂಡಿದ್ದಳು, ಅದರ ವಿಡಿಯೋ ಕೂಡ ನನ್ನ ಬಳಿ ಇದೆ, ಇವಳನ್ನು ಅರೆಸ್ಟ್ ಮಾಡಿ ಎಂದು ಹೇಳುತ್ತಾನೆ. ನಂತರ ಪೊಲೀಸರು ಇಬ್ಬರನ್ನು ಅರೆಸ್ಟ್ ಮಾಡಿಕೊಂಡು ಹೋಗುತ್ತಾರೆ. ಇಲ್ಲಿಗೆ ಕತೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಕ್ರೈಮ್ ವರ್ಲ್ಡ್ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಮಸಾಜ್ ವಾಲಿ ಬೀವಿ ಎಂದು ಹುಡುಕಿ ನೋಡಬಹುದು.